ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಜನವರಿ 4th ವೀಕ್ 2026 ಅಲ್ಲಿ ನಡೆದಿರತಕ್ಕಂಥ ಪ್ರಮುಖ ಅಂಶಗಳನ್ನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಇಲ್ಲಿ MCQಗಳಿದ್ದು ಅದರ ಜೊತೆಗೆ ಡಿಟೇಲ್ ವಿವರಣೆಯನ್ನು ನೀಡ್ತಾ ಇರೋದ್ರಿಂದ ಇದು ಮುಂಬರ್ತಕ್ಕಂಥ ಎಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೇಮಕಾತಿ ಪರೀಕ್ಷೆಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗ್ತಾ ಇದೆ. ಈಗ RRB ಗ್ರೂಪ್ ಡಿ ಕರೆದಿದ್ದಾರೆ. ಸೊ ಇತರೆ SSC, ಬ್ಯಾಂಕಿಂಗ್, ಪೊಲೀಸ್ PSI ಹಾಗೂ ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗಿರೋದ್ರಿಂದ ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ಕೊನೆಯವರೆಗೆ ವಿಡಿಯೋವನ್ನು ನೋಡಿ. ಅತ್ಯಂತ ವಿಭಿನ್ನವಾದ ಶೈಲಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಏನು ಟೀಚ್ ಮಾಡ್ತಾರೆ ಡೆಲ್ಲಿ ಕಡೆ ಅದೇ ತರದ ಮಾದರಿಯ ಒಂದು ಕ್ವಶನ್ಗಳನ್ನು ನಾನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಬಹುತೇಕ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆಗಳಾಗಿರೋದ್ರಿಂದ ಮುಂಬರ್ತಕ್ಕಂಥ ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗಿದ್ದಾವೆ. ಈಗ ಮೊದಲದಾಗಿ ನೋಡೋಣ. ಜನವರಿ 2026ರಂದು ಯಾವ ವಿಮಾನ ನಿಲ್ದಾಣದಲ್ಲಿ ಇತ್ತೀಚೆಗೆ ಲಿಯರ್ ಜೆಟ್ 45 ಅಪಘಾತಕ್ಕೀಡಾಗಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅಜಿತ್ ಪವಾರ್ ನಿಧನರಾದರು? ಯಾವ ವಿಮಾನ ನಿಲ್ದಾಣದಲ್ಲಿ ವಿಮಾನ ಲ್ಯಾಂಡಿಂಗ್ ಸಂದರ್ಭದಲ್ಲಿ ವಿಮಾನ ಅಪಘಾತಕ್ಕೊಳಗಾಗಿ ಉಪಮುಖ್ಯಮಂತ್ರಿ ಜೊತೆ ಸುಮಾರು 5 ಜನ ಸಿಬ್ಬಂದಿಗಳಲ್ಲಿ ದುರ್ಮರಣ ಹೊಂದಬೇಕಾಯಿತು? ಅದು ಯಾವ ವಿಮಾನ ನಿಲ್ದಾಣದಲ್ಲಿ ಈ ಘಟನೆ ನಡೆದಿತ್ತು? ಬಾರಾಮತಿ, ಮಹಾರಾಷ್ಟ್ರದ ಬಾರಾಮತಿ, ಔರಂಗಾಬಾದ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಬಾರಾಮತಿಯಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿತು ಅಂತ ಹೇಳ್ಬೋದು. ಅಜಿತ್ ಪವಾರ್ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿದ್ರು. NCP ಅಜಿತ್ ಬಣ, ಇದರೊಳಗೆ NCPಯಲ್ಲಿ 2 ಬಣ ಆಗಿದ್ದು, ಒಂದು ಬಣ ಶರದ್ ಪವಾರ್ದಾದ್ರೆ ಇನ್ನೊಂದು ಬಣ ಏನಾಗಿತ್ತು ಅಜಿತ್ ಪವಾರ್ ಬಣ ಆಗಿತ್ತು. ಇವರು BJP ಮತ್ತು ಶಿವಸೇನೆ ಬಣದೊಂದಿಗೆ ಸೇರಿ ಈಗ ಅಲ್ಲಿ ಮಹಾರಾಷ್ಟ್ರದಲ್ಲಿ ಅಧಿಕಾರದಲ್ಲಿ ಇದ್ರು, ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಸೊ ಇತ್ತೀಚೆಗೆ ವಿಮಾನ ಅಪಘಾತದಲ್ಲಿ ಇವರು ಮರಣ ಹೊಂದಬೇಕಾಯಿತು. ಆದ್ಮೇಲೆ ಬ್ಯಾಂಕಿಂಗ್ ನ್ಯೂ ಬ್ಯಾಚ್ ಫೆಬ್ರವರಿ 5ರಿಂದ ಸ್ಟಾರ್ಟ್ ಆಗ್ತಾ ಇದೆ. RRB ಗ್ರೂಪ್ ಡಿಗೆ ಈಗೇನು ಕಾಲ್ಫರ್ಮ್ ಆಗಿದೆ, ಅದರ ಹೊಸ ಬ್ಯಾಚು ಫೆಬ್ರವರಿ 20ರಿಂದ ನಾವು ಹೊಸ ಬ್ಯಾಚು RRB ಗ್ರೂಪ್ ಡಿ ಬ್ಯಾಚ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಯಾರು ಆಫ್ಲೈನ್ ಬ್ಯಾಚ್ಗೆ ಜಾಯ್ನ್ ಆಗ್ತಾ ಇದ್ದೀರಿ ಈ ಒಂದು ಬ್ಯಾಚ್ಗಳಿಗೆ ಜಾಯ್ನ್ ಆಗ್ಬೋದು. ಸೊ ಬ್ಯಾಂಕಿಂಗ್, SSC, ರೈಲ್ವೆಗೆ ತರಬೇತಿ ಕೊಡ್ತಕ್ಕಂಥ ನಮ್ಮ ಸಂಸ್ಥೆ ಉತ್ತರ ಕರ್ನಾಟಕದ ಏಕೈಕ ಸಂಸ್ಥೆಯಾಗಿದ್ದು ಅಡ್ಡಾ 247 ಕಂಟೆಂಟ್ ಪಾರ್ಟ್ನರ್ ಆಗಿದೆ. ಪ್ರತಿ ತಿಂಗಳ 5th and 25th ಈ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದ್ದು, ಬಿಜಾಪುರದ ಬಾಗಲಕೋಟೆ ರಸ್ತೆಯಲ್ಲಿ ಇರತಕ್ಕಂಥ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಎದುರಿಗೆ ನಮ್ಮ ಸಂಸ್ಥೆ ಆಫೀಸ್ ಇದೆ. ಅಲ್ಲಿ ಬಂದು ನೀವು ಮಾಹಿತಿಯನ್ನು ಪಡಿಬಹುದು ಮತ್ತು ಹೊಸ ಬ್ಯಾಚ್ಗಳಿಗೆ ಜಾಯ್ನ್ ಆಗ್ಬೋದು. 2026ರ ಗಣೇಶೋತ್ಸವದಲ್ಲಿ ಆತ್ಮನಿರ್ಭರ ಸಂಕೇತ, 2026ರಲ್ಲಿ ಗಣೇಶೋತ್ಸವ ಆತ್ಮನಿರ್ಭರ ಸಂಕೇತ ಎಂಬ ಶೀರ್ಷಿಕೆಯ ಯಾವ ರಾಜ್ಯದ ಸ್ತಬ್ಧ ಚಿತ್ರದ ಮೊದಲ ಸ್ಥಾನವನ್ನ ಪಡೆಯಿತು? ಇಲ್ಲಿ ಟ್ಯಾಬ್ಲೂ ಅನ್ನ ಮಾಡಲಾಗ್ತದೆ. ಪ್ರತಿ ವರ್ಷ ಜನವರಿ 26ರಂದು ದೆಹಲಿಯಲ್ಲಿ ಏನು ಧ್ವಜಾರೋಹಣ ನಡೀತದೆ, ಕರ್ತವ್ಯ ಪಥದಲ್ಲಿ ಈ ಒಂದು ಟ್ಯಾಬ್ಲೂಗಳನ್ನ ಅಂದ್ರೆ ಈ ಒಂದು ಮಾಡೆಲ್ಗಳಲ್ಲಿ ಸ್ತಬ್ಧ ಚಿತ್ರವನ್ನ ಅಲ್ಲಿ ಪ್ರದರ್ಶನ ಮಾಡಲಾಗ್ತಾ ಇದೆ. ಮಹಾರಾಷ್ಟ್ರದಿಂದ ಈ ಬಾರಿ ಯಾವ್ದು ಸ್ಪರ್ಧೆಗೆ ಬಂದಿತ್ತು ಅಂತಂದ್ರೆ ಗಣೇಶ ಹಬ್ಬವನ್ನ, ಸಾರ್ವಜನಿಕ ಗಣೇಶ ಒಂದು ಮೆರವಣಿಗೆ ಉತ್ಸವವನ್ನು ಕೊಟ್ಟಿರ್ತಕ್ಕಂಥ ಒಂದು ಮಾಡೆಲ್ ಅನ್ನ ಅವ್ರು ರೆಡಿ ಮಾಡಿದ್ರು. ಅದಕ್ಕೆ ಈ ಬಾರಿ ಪ್ರಥಮ ಸ್ಥಾನ ಲಭಿಸಿದೆ. ಅದು ಯಾವ ರಾಜ್ಯದ್ದು ಅಂತ ಕೇಳಿದ್ರು ಅಂದ್ರೆ ಮಹಾರಾಷ್ಟ್ರದ್ದು. ಯಾವ ರಾಜ್ಯದ್ರೆ? ಮಹಾರಾಷ್ಟ್ರದ್ದು. ಇಲ್ಲಿದೆ ನೋಡ್ರಿ, ಗಣೇಶ ಮೆರವಣಿಗೆಯನ್ನು ಕುರಿತು ಒಂದು ಸ್ತಬ್ಧ ಚಿತ್ರವನ್ನ ಈ ಬಾರಿ ಮಾರ್ಚ್ನಲ್ಲಿ ಅಲ್ಲಿ ದೆಹಲಿಯಲ್ಲಿ ಇದನ್ನ ಪ್ರದರ್ಶನ ಮಾಡಲಾಯಿತು. ಸೊ ಅದಕ್ಕೆ ಪ್ರಥಮ ಬಹುಮಾನ ಬಂದಿದೆ ಅಂತ ಹೇಳ್ಬೋದು. 2026ರಲ್ಲಿ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಸಹಾಯಕ ಪಡೆಗಳಲ್ಲಿ ಅತ್ಯುತ್ತಮ ಮಾರ್ಚಿಂಗ್ ಕಾಂಟಿಜೆಂಟ್ ಅಂತೇಳಿ ಯಾವ ಪಡೆಯನ್ನ ಇತ್ತೀಚೆಗೆ ಆಯ್ಕೆ ಮಾಡಲಾಗಿದೆ? ಸೊ ಸರಿಯಾದ ಆನ್ಸರ್ ಯಾವ್ದಂದ್ರೆ ಯಾವುದು? ದೆಹಲಿ ಪೊಲೀಸ್. ನೋಡ್ರಿ, ದೆಹಲಿ ಪೊಲೀಸು ಈ ಬಾರಿ ಗಣರಾಜ್ಯೋತ್ಸವ ಪರೇಡ್ ನಲ್ಲಿ ಅತ್ಯುತ್ತಮ ಮಾರ್ಚ್ ಫಾಸ್ಟ್ ಮಾಡಿರ್ತಕ್ಕಂಥ ಒಂದು ಫೋರ್ಸ್ ಅಂತೇಳಿ ಇತ್ತೀಚೆಗೆ ಆಯ್ಕೆ ಮಾಡಲಾಗಿದೆ. ಇದೆಲ್ಲ SSC GDಗೆ ಬರುವಂತ ಇಂಪಾರ್ಟೆಂಟ್ ಕ್ವಶನ್. ಇದು ಅಗ್ನಿವೀರ ಮತ್ತು SSC GDಗೆ ಬರುವಂತ ಇಂಪಾರ್ಟೆಂಟ್ ಕ್ವಶನ್ ಇದು. ರೈಟ್ರಿ? ನೆಕ್ಸ್ಟ್, ಆದ್ಮೇಲೆ ಬ್ಯಾಂಕಿಂಗ್ ನೀವೇನು ತರಬೇತಿಯನ್ನು ಪಡಿತಾ ಇದ್ರಿ, ಅದೇ ರೀತಿ ರೈಲ್ವೆ ಗ್ರೂಪ್ ಡಿ ಎಕ್ಸಾಮ್ಗೆ ಬೇಕಾಗಿರತಕ್ಕಂಥ 4 ಪುಸ್ತಕಗಳು 1150 ಆಗುತ್ತೆ. ಇದನ್ನ ಕೇವಲ ನಾವು 850 ರೂಪಾಯಿಗೆ ಕಳಿಸ್ತಾ ಇದೀವಿ. ಯಾರಿಗೆ ಈ ಪುಸ್ತಕ ಬೇಕು ಈ ನಂಬರ್ಗೆ ಫೋನ್ ಪೇ ಮಾಡಿ.
ಅದರ ಸ್ಕ್ರೀನ್ಶಾಟನ್ನು ಇದೇ ನಂಬರ್ಗೆ ವಾಟ್ಸಪ್ ಮಾಡಿ. ಮೆಂಟಲ್ ಎಬಿಲಿಟಿ ಬುಕ್ ಇದು 380 ಪೇಜ್ ಇರತಕ್ಕಂಥ ಈ ಬುಕ್ಕು 100% ಸಿಲೆಬಸ್ಸನ್ನು ಒಳಗೊಂಡಿರ್ತಕ್ಕಂಥ ಪುಸ್ತಕ ಆಗಿದೆ. ಇನ್ನೊಂದು ಜನರಲ್ ಮ್ಯಾಥ್ಸ್ ಇದೆ, ಇನ್ನೊಂದು ಸ್ಟ್ಯಾಟಿಕ್ GK ಇದೆ, ಇನ್ನೊಂದು ಸೈನ್ಸ್ ಇದೆ. ಈ 4 ಪುಸ್ತಕಗಳನ್ನು ಒಟ್ಟಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ 850 ರೂಪಾಯಿಗೆ ಕಳಿಸ್ತಾ ಇದ್ವಿ. ಯಾರಿಗೆ ಈ ಪುಸ್ತಕ ಬೇಕು ಈ ಪುಸ್ತಕವನ್ನು ತಾವು ಪಡ್ಕೋಬೋದು. ರೈಟ್ರಿ? ಓಕೆ. 2026ರ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಯಾವ ಸೇವೆಯನ್ನು ಅತ್ಯುತ್ತಮ ಮೆರವಣಿಗೆ ತಂಡವೆಂದು ಇತ್ತೀಚೆಗೆ ಪರಿಗಣಿಸಲಾಯಿತು ಗಣರಾಜ್ಯೋತ್ಸವ ಪರೇಡ್ನಲ್ಲಿ? ಸೊ ಆನ್ಸರ್ ಯಾವುದಂದ್ರೆ ಭಾರತೀಯ ನೌಕಾಪಡೆಯನ್ನ ಅತ್ಯುತ್ತಮ ಮೆರವಣಿಗೆ ತಂಡ ಅಂತೇಳಿ ಇದನ್ನ ಪರಿಗಣಿಸಲಾಯಿತು, ಇಂಡಿಯನ್ ನೇವಿಯನ್ನ. ರೈಟ್? ಓಕೆ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಶ್ರೀ ಮಹಾಕಾಲೇಶ್ವರ ದೇವಾಲಯ ಮಧ್ಯಪ್ರದೇಶದ ಯಾವ ನಗರದಲ್ಲಿ ಕಂಡು ಬರ್ತದೆ? ಮಹಾಕಾಲೇಶ್ವರ ದೇವಾಲಯ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಇದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಕಂಡು ಬರ್ತದೆ. ಆನ್ಸರ್ ಯಾವ್ದ್ರಿ? ಉಜ್ಜಯಿನಿ. ಮಹಾಕಾಲೇಶ್ವರ ದೇವಸ್ಥಾನ ಉಜ್ಜಯಿನಿಯಲ್ಲಿ ಕಂಡು ಬರ್ತಾ ಇದ್ದು, VIP ದರ್ಶನಕ್ಕೆ ಅಲ್ಲಿ ಪ್ರತ್ಯೇಕವಾದ ಒಂದು ಲೈನನ್ನು ಮಾಡಿ ಅದಕ್ಕೆ ಫೀಸನ್ನು ಮಾಡಿದ್ರು. ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ರು ಯಾರೋ ಅರ್ಜಿ ಹಾಕಿದ್ರು. ಬಟ್ ಅದನ್ನ ವಿಚಾರಣೆ ನಾವು ಮಾಡೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅದನ್ನ ನಿರಾಕರಿಸಿತು ಅಂತ ಹೇಳ್ಬೋದು. ಈ ಒಂದು ಮಹಾಕಾಲೇಶ್ವರ ದೇವಾಲಯ ಉಜ್ಜಯಿನಿಯಲ್ಲಿದ್ದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಇದು ಯಾವ ನದಿ ದಂಡೆಯಲ್ಲಿ ಇದೆ ಅಂದ್ರೆ ಉಜ್ಜಯಿನಿ ಸಿಪ್ರಾ ನದಿ ದಂಡೆಯಲ್ಲಿ. ಯಾವ ನದಿ ದಂಡೆಯಲ್ಲಿ? ಸಿಪ್ರಾ. ವೆರಿ ಇಂಪಾರ್ಟೆಂಟ್ ಇದು. ಸಿಪ್ರಾ ನದಿ ದಂಡೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಜ್ಯೋತಿರ್ಲಿಂಗ ಅಂತ ನಾವು ಇದನ್ನ ಹೇಳ್ಬೋದು. ಕವಿ ಕಾಳಿದಾಸನ ಕೃತಿಗಳಲ್ಲಿ ಈ ಒಂದು ಜ್ಯೋತಿರ್ಲಿಂಗದ ಬಗ್ಗೆ ಉಲ್ಲೇಖ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಯುರೋಪಿಯನ್ ಪರಮಾಣು ಶಕ್ತಿ ಸಮುದಾಯ ಯುರಾಟಮ್ ಯಾವ ಒಪ್ಪಂದದ ಅಡಿಯಲ್ಲಿ ಇದನ್ನು ಸ್ಥಾಪಿಸಲಾಗಿದೆ? ಇತ್ತೀಚೆಗೆ ಭಾರತ ಮತ್ತು ಯುರೋಪಿಯನ್ ಒಕ್ಕೂಟ ನಡುವೆ ಒಪ್ಪಂದ ಆಯಿತು. ಅದರಲ್ಲಿ ಯುರೋಪಿಯನ್ ಒಕ್ಕೂಟದ ಒಂದು ಪರಮಾಣು ಶಕ್ತಿ ಸಮುದಾಯಕ್ಕೆ ಏನು ಕರೀತಾರೆ ಅಂದ್ರೆ ಯುರಾಟಮ್ ಅಂತ ಕರೀತಾರೆ. ಈ ಯುರಾಟಮ್ ಯಾವ ಒಂದು ಕಾನೂನಿನ ಅಡಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಒಕ್ಕೂಟ ಅಂತ ಕೇಳಿದ್ರೆ ರೋಮ್ ಒಪ್ಪಂದ. 1957ರ ರೋಮ್ ಒಪ್ಪಂದ ಅಡಿಯಲ್ಲಿ ಯುರಾಟಮ್ ಸಂಘಟನೆ ರೆಡಿಯಾಗಿದ್ದು ಅದು ಭಾರತದೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಇತ್ತೀಚೆಗೆ ಭಾರತಕ್ಕೆ ಭೇಟಿ ನೀಡಿರ್ತಕ್ಕಂಥ ಯುರೋಪಿಯನ್ ಸಮುದಾಯದ ಮುಖ್ಯಸ್ಥರು ಭಾರತದೊಂದಿಗೆ ಪರಮಾಣು ಶಕ್ತಿ ಒಪ್ಪಂದವನ್ನು ಮಾಡಿಕೊಂಡು ಭಾರತದ ಪರಮಾಣು ಶಕ್ತಿಯನ್ನ ಶಾಂತಿಯುತ ಬಳಕೆಗೆ ಪರಸ್ಪರ ಸಹಕಾರ ನೀಡುವುದಾಗಿ ಯುರೋಪಿಯನ್ ಒಕ್ಕೂಟ ಆ ಒಪ್ಪಂದವನ್ನು ಭಾರತದೊಂದಿಗೆ ಮಾಡಿಕೊಳ್ಳಾಯಿತು. ಈ ಯುರಾಟಮ್ ಅನ್ನೋದು ರೋಮ್ ಒಪ್ಪಂದದ ಅಡಿಯಲ್ಲಿ ಇದು ಒಂದು ಸಂಸ್ಥೆ ಸ್ಥಾಪನೆಯಾದದ್ದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಲೆಪಿಡಾಗಾಥಿಸ್ ಕೊಂಕಾನೆನ್ಸಿಸ್ ಎಂದರೇನು? ಇದು ಇತ್ತೀಚೆಗೆ ಹೂ ಬಿಡ್ತಕ್ಕಂಥ ಒಂದು ಹೊಸ ಜಾತಿಯ ಸಸ್ಯವರ್ಗ. ಇದು ಇತ್ತೀಚೆಗೆ ಮಹಾರಾಷ್ಟ್ರದ ಕೊಂಕಣ ಪ್ರದೇಶದಲ್ಲಿ ಈ ಒಂದು ಕಾಡು ಹೂವಿನ ಸಸ್ಯ ಪ್ರಭೇದ ಕಂಡು ಬಂದಿದೆ. ಇದು ಇತ್ತೀಚೆಗೆ ಕಂಡು ಬಂದಿರತಕ್ಕಂಥ ಪುಷ್ಪಗಳಲ್ಲಿ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಪುಷ್ಪ ಅಂತ ಹೇಳಿದನ್ನು ಕರೆಯಬಹುದು. ಡೂಮ್ಸ್ ಡೇ ಗಡಿಯಾರ ಯಾವ ಸಂಸ್ಥೆ ಇತ್ತೀಚೆಗೆ ಸ್ಥಾಪನೆ ಮಾಡಿದೆ? ನೋಡಿ, ಡೂಮ್ಸ್ ಡೇ ಕ್ಲಾಕ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ವಿಚ್ ಆರ್ಗನೈಸೇಷನ್? ಆನ್ಸರ್ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ, ಬುಲೆಟಿನ್ ಆಫ್ ದಿ ಅಟಾಮಿಕ್ ಸೈಂಟಿಸ್ಟ್ ವಿಶ್ವಸಂಸ್ಥೆ, ಯುರೋಪಿಯನ್ ಯೂನಿಯನ್. ಸೊ ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಬುಲೆಟಿನ್ ಆಫ್ ದಿ ಅಟಾಮಿಕ್ ಸೈಂಟಿಸ್ಟ್. ಅಂದ್ರೆ ಜಗತ್ತಿನಲ್ಲಿ ಆಫ್ ದಿ ಅಟಾಮಿಕ್ ಸೈಂಟಿಸ್ಟ್ ಅಂತಕ್ಕಂಥ ಒಂದು ಸಂಘಟನೆ ಈ ಡೂಮ್ಸ್ ಡೇ ಅಂತಕ್ಕಂಥ ಗಡಿಯಾರವನ್ನ ಸೆಟ್ ಮಾಡಲಾಗಿದೆ. ಈ ಗಡಿಯಾರ ನೋಡ್ರಿ ಮಧ್ಯರಾತ್ರಿ 85 ಸೆಕೆಂಡ್ಗಳಿಗೆ ಮೊದಲು ಇದನ್ನ ಸೆಟ್ ಮಾಡಲಾಗಿದೆ. ಇಲ್ಲಿ ಕರೆಕ್ಟ್ 12 ಗಂಟೆ ಬಂದ್ರೆ ಮಧ್ಯರಾತ್ರಿ 12 ಗಂಟೆ ಆಗ್ತದೆ. ಅದಕ್ಕೆ 85 ಸೆಕೆಂಡ್ ಹಿಂದೆ ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಸೆಟ್ ಮಾಡಿದ್ದಾರೆ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಜಗತ್ತಿನಲ್ಲಿ ಅತ್ಯಾಧುನಿಕ ಅಸ್ತ್ರಗಳನ್ನ, ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಘಟನಾವಳಿಗಳನ್ನ, ಗ್ಲೋಬಲ್ ವಾರ್ಮಿಂಗ್ ಅನ್ನ, ಪರಮಾಣು ಶಸ್ತ್ರಾಸ್ತ್ರಗಳ ಸ್ಪರ್ಧೆಯನ್ನ ನಾವೆಲ್ಲ ನೋಡ್ತಾ ಇರೋದ್ರಿಂದ ಈ ಒಂದು ಅಪಾಯದ ಬಗ್ಗೆ ಮುನ್ನೆಚ್ಚರಿಕೆ ನೀಡಲು ಈ ಒಂದು ಗಡಿಯಾರವನ್ನ ಸೆಟ್ ಮಾಡಲಾಗಿದೆ. ಇದಕ್ಕೆ ಏನ್ ಕರಿತೀವಿ ಅಂದ್ರೆ ಹೇಳ್ರಿ ಡೂಮ್ಸ್ ಡೇ ಗಡಿಯಾರ ಅಂತೇಳಿ ಇದನ್ನ ಕರೆಯಲಾಗ್ತದೆ. ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ಪರಮಾಣು ವಿಜ್ಞಾನಿಗಳು ಈ ಒಂದು ಲಾಭರಹಿತ ಸಂಸ್ಥೆಯನ್ನ ಸ್ಥಾಪಿಸಲಾಗಿದೆ. ಇದು ಜಗತ್ತಿರತಕ್ಕಂಥ ಅಪಾಯದ ಮುನ್ಸೂಚನೆಯನ್ನು ನೀಡತಕ್ಕಂಥ ಗಡಿಯಾರ ಅಂತ ನಾವು ಇದನ್ನ ಕರಿತೀವಿ. ನೆಕ್ಸ್ಟ್, ಜಪಾನ್ ಸಮುದ್ರವು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿದ್ದು ಇದು ಯಾವ ಸಾಗರದ ಅಂಚಿನಲ್ಲಿ ಕಂಡು ಬರ್ತಾ ಇದೆ? ನೋಡ್ರಿ, ಜಪಾನ್ ಸಾಗರ ಮಧ್ಯ ಏಷ್ಯಾದಲ್ಲಿ ಇರ್ತಕ್ಕಂಥ ಪ್ರಮುಖ ಸಾಗರವಾಗಿದ್ದು ಚೀನಾ ಮತ್ತು ಜಪಾನ್ ನಡುವೆ ಅನೇಕ ರೀತಿ ವಿವಾದಕ್ಕೆ ಕಾರಣವಾಗಿದೆ. ಹೀಗಾಗಿ ಇದು ಯಾವ ಸಾಗರದ ಅಂಚಿನಲ್ಲಿ ಕಂಡು ಬರ್ತದೆ ಅಂದ್ರೆ ಪೆಸಿಫಿಕ್ ಸಾಗರದ ಅಂಚಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಮುದ್ರ ಅಂತ ನಾವು ಇದನ್ನ ಕರಿತೀವಿ. ಇಲ್ಲಿದೆ ನೋಡ್ರಿ,
ಇದು ಸಾಗರ. ಜಪಾನ್ ಸಾಗರ ಇದೆಲ್ಲ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಕಡೆ ಪೆಸಿಫಿಕ್ ಮಹಾಸಾಗರ. ಹೀಗಾಗಿ ಉತ್ತರ ಕೊರಿಯಾ ಜಪಾನ್ ಸಮುದ್ರದ ಕಡೆಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಚೀನಾ ಇತ್ತೀಚೆಗೆ ಉತ್ತರ ಕೊರಿಯಾ ಏನ್ ಮಾಡ್ತು, ಪರೀಕ್ಷೆ ಮಾಡ್ತು. ಇಲ್ಲಿ ಪ್ರಾದೇಶಿಕ ಒಂದು ಭದ್ರತಾ ಕಳವಳಕ್ಕೆ ಸಮಸ್ಯೆಯನ್ನು ಇದು ತಂದಿಡ್ತು. ಹೀಗಾಗಿ ಜಪಾನ್ ಇದನ್ನ ವಿರೋಧ ಮಾಡ್ತು. ಹೀಗಾಗಿ ಜಪಾನ್ ಮತ್ತು ಪಶ್ಚಿಮ ಪೆಸಿಫಿಕ್ ಸಾಗರದ ಅಂಚಿನಲ್ಲಿರ್ತಕ್ಕಂಥ ಜಪಾನ್ ಸಮುದ್ರ ನೋಡ್ರಿ, ಜಪಾನ್ ಮತ್ತು ಸಕಾಲಿನ್ ದ್ವೀಪಗಳ ಮಧ್ಯದಲ್ಲಿ ಇರತಕ್ಕಂಥ ಒಂದು ದ್ವೀಪವಾಗಿದೆ ಅಂತ ನಾವು ಇದನ್ನ ಹೇಳ್ತೀವಿ. ಜಲಜ ಜೀವನೋಪಾಯ ಕೇಂದ್ರಗಳ ಉಪಕ್ರಮವನ್ನು ನಮಾಮಿ ಗಂಗೆ ಮಿಷನ್ ಯಾವ ಸಂಸ್ಥೆಯು ಜಂಟಿಯಾಗಿ ಅನುಷ್ಠಾನಗೊಳಿಸುತ್ತದೆ ಹೇಳ್ರಿ? ಜಲಜ್ ಲೈವ್ಲಿಹುಡ್ ನೋಡ್ರಿ, ಜಲಜ್ ಜೀವನೋಪಾಯ ಕೇಂದ್ರಗಳು, ಜಲಜ್ ಲೈವ್ಲಿಹುಡ್ ಸೆಂಟರ್ಸ್ ಅಂತ ಕರೀತಾರೆ. ಇತ್ತೀಚೆಗೆ ಯಾವ ಒಂದು ಉಪಕ್ರಮದ ಅಡಿಯಲ್ಲಿ ಇದನ್ನ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಲಾಗಿದೆ? ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ನೀತಿ ಆಯೋಗ, ರಾಷ್ಟ್ರೀಯ ಜೀವ ವೈವಿಧ್ಯ ಪ್ರಾಧಿಕಾರ. ಸೊ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಜಲಜ್ ಲೈವ್ಲಿಹುಡ್ ಯೋಜನೆಯನ್ನ ಜಾರಿಗೆ ತಂದಿದ್ದು ನಮಾಮಿ ಗಂಗೆ ಮಿಷನ್ ಮತ್ತು ಇನ್ನೊಂದು ಸಂಸ್ಥೆಯೊಂದಿಗೆ ಸೇರಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಅದು ಯಾವ ಸಂಸ್ಥೆಯೊಂದಿಗೆ ಸೇರಿ ಅಂದ್ರೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಅಡಿಯಲ್ಲಿ ಈ ಒಂದು ಜಲಜ್ ನಮಾಮಿ ಗಂಗೆ ಮಿಷನ್ ಅಂತಕ್ಕಂಥ ಯೋಜನೆಯನ್ನು ಜಾರಿಗೊಳಿಸಲಾಗಿದ್ದು, ಇಲ್ಲಿ ಪರಿಸರ ಸ್ನೇಹಿ ಜೀವನೋಪಾಯದ ಒಂದು ಅಭ್ಯಾಸಗಳಲ್ಲಿ ಸ್ಥಳೀಯ ಜನರಿಗೆ ತರಬೇತಿ ಕೊಟ್ಟು ಬೋಟಿಂಗ್ ಆಗಿರ್ಬೋದು, ಇತರೆ ಉದ್ಯೋಗ ಅವಕಾಶಗಳನ್ನ ಇಲ್ಲಿ ಸೃಷ್ಟಿ ಮಾಡಿ ಆ ಜನರ ಆರ್ಥಿಕ ಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಜಾರಿಗೊಂಡಿರ್ತಕ್ಕಂಥ ಒಂದು ಯೋಜನೆ ಇದು. ಅದು ಜಲಜ್ ಜೀವನೋಪಾಯ ಯೋಜನೆ ಅಂತ ಹೇಳಿ ಅಲ್ಲಿ ಸುತ್ತಮುತ್ತಲು ಗಂಗಾ ನದಿ ದಂಡೆಯಲ್ಲಿರ್ತಕ್ಕಂಥ ಪ್ರದೇಶದ ಜನರಿಗೆ ಉದ್ಯೋಗ ಅವಕಾಶವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಯೋಜನೆ ಇದಾಗಿದೆ ಅಂತ ಹೇಳ್ಬೋದು. ವಿಶ್ವದ ಅತ್ಯಂತ ಅಪರೂಪದ ಚಿಕ್ಕ ಕಾಡು ಬೆಕ್ಕು ನೋಡ್ರಿ, ಅತ್ಯಂತ ಅಪರೂಪದ ಚಿಕ್ಕ ಕಾಡು ಬೆಕ್ಕು ಇತ್ತೀಚೆಗೆ ಪತ್ತೆಯಾಗಿದೆ. ಅದು ಎಲ್ಲಿ ಗುರುತಿಸಲಾಗಿದೆ, ಎಲ್ಲಿ ಯಾವ ಪ್ರದೇಶದಲ್ಲಿ ಕಂಡು ಬಂದಿದೆ? ಮಧ್ಯಪ್ರದೇಶ, ಕರ್ನಾಟಕ, ಗುಜರಾತ್, ರಾಜಸ್ಥಾನ್. ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರೆ ರಾಜಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ ಈ ಬೆಕ್ಕು ನೋಡ್ರಿ, ರಾಜಸ್ಥಾನದ ಬರಾನ್ ಜಿಲ್ಲೆಯ ಸೇರ್ಗಢ ಅರಣ್ಯ ಪ್ರದೇಶದಲ್ಲಿ ಈ ಬೆಕ್ಕು ಕಂಡು ಬಂದಿದ್ದು ವಿಶ್ವದಲ್ಲೇ ಅತ್ಯಂತ ಚಿಕ್ಕ ಮತ್ತು ಹಗುರವಾದ ಬೆಕ್ಕು ಅಂತೇಳಿ ಇದನ್ನ ಕರೆಯಲಾಗಿದೆ. ಇದು ಪಶ್ಚಿಮ ಘಟ್ಟ, ರಾಜಸ್ಥಾನ್ ಮತ್ತು ಪರ್ಯಾದ್ವೀಪ ಪ್ರದೇಶಗಳ ಕೆಲವೊಂದು ಪ್ರದೇಶಗಳಲ್ಲಿ ಇದು ಕಂಡು ಬಂದಿದ್ದು ಇದು ಅತ್ಯಂತ ಅಪಾಯದ ಅಂಚಿನಲ್ಲಿರ್ತಕ್ಕಂಥ ಜೀವ ಸಂಕುಲ ಅಂತೇಳಿ ಇದನ್ನ ಗುರುತಿಸಲಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ನಿಫಾ ವೈರಸ್ ನೈಸರ್ಗಿಕ ಅತಿಥೇಯ ಪ್ರಭೇದ ಯಾವುವು? ನೋಡಿ, ನಿಫಾ ವೈರಸ್ ಇತ್ತೀಚೆಗೆ ಬಹಳಷ್ಟು ಕಡೆ ಸುದ್ದಿಯಲ್ಲಿ ಕಂಡು ಬಂದದ. ನಮ್ಮ ಭಾರತದಲ್ಲಿನೂ ಅನೇಕ ಪ್ರಕರಣಗಳು ಇವು ಕಂಡು ಬಂದಿದ್ದಾವೆ. ಸೊ ಹಿಂಗಾಗಿ ಇದು ಯಾವ ಒಂದು ಪ್ರಭೇದದ ಮೂಲಕ ಹರಡ್ತದ? ದಶಂಕಗಳು, ನೆಕ್ಸ್ಟ್ ಹಂದಿಗಳು, ವಲಸೆ ಹಕ್ಕಿಗಳು, ಬಾವಲಿಗಳು. ಸೊ ಕರೆಕ್ಟ್ ಆನ್ಸರ್ ಏನತ್ತಂದ್ರೆ ಬಾವಲಿಗಳು, ಹಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಬಾವಲಿಗಳ ಮೂಲಕ ಈ ಒಂದು ರೋಗ ಹರಡ್ತದೆ, ನಿಫಾ ವೈರಸ್. ನೋಡ್ರಿ, ಈ ಹಣ್ಣುಗಳಲ್ಲಿ ಏನು ಕಚ್ತಾ ಅಂತ ಬಾವಲಿಗಳಿದಾವೆ ಅವುಗಳಿಂದ ನಿಫಾ ವೈರಸ್ಸು ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ಹರಡುವಂತ ಸಾಧ್ಯತೆ ಇದೆ. ಸೊ ಈ ವೈರಸ್ ಕಂಡು ಬರೋದು ಎಲ್ಲತ್ತಂದ್ರೆ ಹಣ್ಣುಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಬಾವಲಿಗಳಿಂದ ಈ ಒಂದು ವೈರಸ್ ನಿಫಾ ವೈರಸ್ಸು ಕಂಡು ಬರ್ತದೆ. ಇದು ಜೆನೆಟಿಕ್ ವೈರಸ್ ಆಗಿದೆ ಅಂತ ಹೇಳ್ಬೋದು. ಇದು ಇದರಿಂದ ಏನಾಗ್ತದೆ, ಪ್ರಾಣಿಗಳಿಗೆ ಬರ್ತದೆ, ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡ್ತಕ್ಕಂಥ ಒಂದು ರೋಗವಾಗಿದ್ದು ಟೆರೋಪೊಡೆಡೆ ಕುಟುಂಬದ ಹಣ್ಣಿನ ಬಾವಲಿಗಳು ಈ ಒಂದು ರೋಗಕ್ಕೆ ಅಥವಾ ಈ ಒಂದು ವೈರಸ್ಗೆ ಕಾರಣ ಅಂತ ಹೇಳೋ ಇದನ್ನ WHO ದವರು ಇದನ್ನ ಪತ್ತೆ ಹಚ್ಚಿದ್ದಾರೆ ಅಂತ ಹೇಳ್ಬೋದು. ಸೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಸೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸೆಂಚುರಿ ಈಸ್ ಲೊಕೇಟೆಡ್ ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ. ಸೊ ಆನ್ಸರ್ ಯಾವ್ದಂದ್ರೆ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಒಂದು ಅಭಯಾರಣ್ಯ ಅಂತ ನಾವು ಇದನ್ನು ಕರಿತೀವಿ. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಗಾ ನದಿ ಅಣೆಕಟ್ಟಿಗೆ ಪ್ರದೇಶದಲ್ಲಿ ಜಲಾನಯನ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಇದು ಮಂಡ್ಯಗದ್ದೆ ಪಕ್ಷಿಧಾಮದ ಒಂದು ಭಾಗವಾಗಿದೆ ಅಂತ ನಾವು ಕಾಣ್ತೀವಿ. ಇದು ಭಾರತದಲ್ಲಿ ಅತಿ ಚಿಕ್ಕದಾಗಿರ್ತಕ್ಕಂಥ ಒಂದು ಅಭಯಾರಣ್ಯ ಅಂತ ನಾವು ಇದನ್ನ ಕರಿಬಹುದು. ಆರ್ಥಿಕ ಸಮೀಕ್ಷೆ 2025 ಪ್ರಕಾರ 2026ರ ಆರ್ಥಿಕ ವರ್ಷದಲ್ಲಿ ಯೋಜಿತ GDP ನೈಜ GDPಯ ದರ ಎಷ್ಟು ಅಂತೇಳಿ ಈ ಸಲ ಎಕನಾಮಿಕ್ ಸರ್ವೆದಲ್ಲಿ ಹೇಳಲಾಗಿದೆ. ನೋಡ್ರಿ, 7.4 ಇದೆ. ಈ ಬಾರಿ GDP ದರ ಎಷ್ಟು ಅಂತೇಳಿ ಪ್ರೆಡಿಕ್ಟ್ ಮಾಡಲಾಗಿದೆ? 7.4 ಅಂತೇಳಿ ಪ್ರೆಡಿಕ್ಟ್ ಮಾಡಲಾಗಿದೆ. ಕೇಂದ್ರ ಹಣಕಾಸು ಸಚಿವೆ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಇದೇ ಫೆಬ್ರವರಿ
ಒಂದರಂದು ಬಜೆಟ್ ಅನ್ನ ಮಂಡನೆ ಮಾಡಿದರು. ಅದಕ್ಕಿಂತ ಮೊದಲು ಆರ್ಥಿಕ ಸಮೀಕ್ಷೆಯನ್ನು ಬಿಡುಗಡೆ ಮಾಡಲಾಯಿತು. 2025 ಆರ್ಥಿಕ ಸಮೀಕ್ಷೆಯಲ್ಲಿ 1.7ರಷ್ಟಿದ್ರೆ GDP ದರ ಎಷ್ಟಂತ ಅಂದಾಜಿಸಲಾಗಿದೆ? 7.4 ಅಂತೇಳಿ ಅಂದಾಜು ಮಾಡಲಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 30 ಜನವರಿ 2026 ತೀರ್ಪಿನಲ್ಲಿ ಸರ್ವೋಚ್ಚ ನ್ಯಾಯಾಲಯ ಋತುಚಕ್ರದ ನೈರ್ಮಲ್ಯದ ಹಕ್ಕು ಯಾವ ಸಂವಿಧಾನಕ ನಿಬಂಧನೆಗೆ ಹೊಂದಿಕೆಯಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದೆ. ಈಗ ಮಹಿಳೆಯರು ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಪ್ರತಿ ತಿಂಗಳ ಸಂಭವಿಸ್ತಕ್ಕಂಥ ಋತುಚಕ್ರಕ್ಕಾಗಿ ಒಂದು ರಜೆಯನ್ನ ಸರ್ಕಾರ ನೀಡಲು ಘೋಷಣೆ ಮಾಡಿದೆ. ಇದು ಯಾವ ಒಂದು ಮೂಲಭೂತ ಹಕ್ಕಿನ ಅಡಿಯಲ್ಲಿ ಬರ್ತದೆ ಅಂತಂದ್ರೆ ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಹಕ್ಕು. ಜೀವಿಸುವ ಮತ್ತು ವೈಯಕ್ತಿಕ ಹಕ್ಕಿನ ಅಡಿಯಲ್ಲಿ ಇದು ಒಂದು ಬರ್ತಕ್ಕಂಥ ಒಂದು ಹಕ್ಕು ಅಂತೇಳಿ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀರ್ಪು ನೀಡಿದೆ ಅಂತ ಹೇಳ್ಬೋದು. ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ಕವಚ್ ಆವೃತ್ತಿ 4.0 ಇತ್ತೀಚೆಗೆ ಅನೇಕ ರೈಲ್ವೆ ವಿಭಾಗಗಳಲ್ಲಿ ನಿಯೋಜಿಸಲ್ಪಟ್ಟಿದೆ. ಈ ಕವಚ್ ಅನ್ನೋದು ಏನಿದೊಂದು ಭಾರತೀಯ ರೈಲ್ವೆಗಳು ಅಳವಡಿಸಿಕೊಂಡ ವಿದೇಶಿ ಅಭಿವೃದ್ಧಿಪಡಿಸಿದ ಸಿಗ್ನಲಿಂಗ್ ಸಾಫ್ಟ್ವೇರ್, ಸ್ವಯಂ ಚಾಲಿತ ಶುಲ್ಕ ಸಂಗ್ರಹಣೆ ಮತ್ತು ಪ್ರಯಾಣಿಕರ ಮಾಹಿತಿ ವ್ಯವಸ್ಥೆ, ಸ್ವದೇಶಿ ಸ್ವಯಂ ರೈಲು ಸಂರಕ್ಷಣಾ ವ್ಯವಸ್ಥೆ. ನೋಡ್ರಿ, ಭಾರತವೇ ಸಿದ್ಧಪಡಿಸಿದ ಸ್ವದೇಶಿ ಸ್ವಯಂ ಚಾಲಿತ ರೈಲು ಸಂರಕ್ಷಣಾ ವ್ಯವಸ್ಥೆಗೆ ಏನ್ ಕರೀತಾರಂದ್ರ ಕವಚ್ ಅಂತೇಳಿ. ಇದು ಕವಚ್ ಅನ್ನೋ ಟೆಕ್ನಾಲಜಿಯನ್ನ ಈಗ ಅಳವಡಿಸಿಕೊಂಡಿರೋದ್ರಿಂದ ಈಗ ರೈಲು ಅಪಘಾತಗಳಾಗೋದು ಅಥವಾ ಸಿಗ್ನಲ್ಗಳಲ್ಲಿ ಮಿಸ್ಟೇಕ್ಗಳು ಕಂಡು ಬರೋದು ಇದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಸೊ ಒಂದ್ ವೇಳೆ ಅದು ಕಂಡು ಬರ್ತಂದ್ರೆ ಇಮಿಡಿಯೇಟ್ ಆಗಿ ರೈಲು ಸ್ವಯಂ ಚಾಲಿತವಾಗಿ ಅದು ಇನ್ಫಾರ್ಮೇಶನ್ ಕೊಡ್ತದೆ, ಆವಾಗ ರೈಲು ತಕ್ಷಣ ನಿಲ್ಬೇಕಾಗ್ತದೆ. ಇಂಥ ಒಂದು ಟೆಕ್ನಾಲಜಿಯನ್ನ ಭಾರತದ ರೈಲ್ವೆಯಲ್ಲಿ ಅಳವಡಿಸಲಾಗಿದ್ದು ಇದಕ್ಕೇನು ಹೆಸರಿಡಲಾಗಿದೆ ಅಂದ್ರೆ ಕವಚ್ ಅಂತೇಳಿ ಇದನ್ನ ಕರೆಯಲಾಗ್ತಾ ಇದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಪೆಚೋರಾ ಕ್ಷಿಪಣಿಯನ್ನು ಯಾವ ರೀತಿಯ ರಕ್ಷಣಾ ವ್ಯವಸ್ಥೆ ಎಂದು ಪರಿಗಣಿಸಲಾಗಿದೆ? ಪೆಚೋರಾ ಮಿಸೈಲ್ ಅನ್ನ ಇತ್ತೀಚೆಗೆ ನಾವು ಪರೀಕ್ಷೆ ಮಾಡಿದೀವಿ. ಅದು ಯಾವುದು? ಸರ್ಫೇಸ್ ಟು ಏರ್ ಮಿಸೈಲು, ಏರ್ ಟು ಏರ್ ಮಿಸೈಲು, ಸರ್ಫೇಸ್ ಟು ಸರ್ಫೇಸ್ ಮಿಸೈಲು, ಏರ್ ಟು ಏರ್ ಮಿಸೈಲ್. ನೋಡ್ರಿ, ಕ್ವಶನ್ಗಳು ಹಿಂಗೆ ಬರ್ತಾವಲ್ಲಿ ನಿಮಗೆ. ಸೊ ಈ ತರ ಪ್ರಶ್ನೆಗಳನ್ನ ನೀವು ಕೇಳುವಂತ ಮೆಥಡ್ ನಿಮಗೆ ಗೊತ್ತಾಗಬೇಕು ಅಂದ್ರೆ ಆ ತಿಂಗಳಲ್ಲಿ ಆ ವಾರದಲ್ಲಿ ನಡೀತಾ ಇರತಕ್ಕಂಥ MCQಗಳನ್ನು ಮತ್ತು ಅದಕ್ಕೆ ಡಿಟೇಲ್ ಆಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ಗಳನ್ನ ನಾನು ಕನ್ನಡ ಮತ್ತು ಇಂಗ್ಲಿಷಲ್ಲಿ ತೆಗೆದುಕೊಂಡು ಬಂದಿರೋದ್ರಿಂದ ನಿಮಗೆ ಬಹಳಷ್ಟು ಹೆಲ್ಪ್ಫುಲ್ ಆಗ್ತದ ಅಂತ ಹೇಳ್ಬೋದು. ಸೊ ಇದು ಪೆಚೋರಾ ಒಂದು ಕ್ಷಿಪಣಿ ಇತ್ತೀಚೆಗೆ ಪರೀಕ್ಷೆ ಮಾಡಲಾಗಿದ್ದು ಇದು ಯಾವ ತರದ ಒಂದು ಕ್ಷಿಪಣಿಯಾಗಿದೆ? ಮೇಲ್ಮೈಯಿಂದ ಮೇಲ್ಮೈಗೋ ಸರ್ಫೇಸ್ ಟು ಏರ್ ಮಿಸೈಲ್. ನೋಡ್ರಿ, ಮೇಲ್ಮೈಯಿಂದ ಗಾಳಿಗೆ ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ನಾವು ಇದನ್ನ ಕರಿತೀವಿ. ಬೆಂಗಳೂರು ಮೂಲದ ಅಲ್ಫಾ ಡಿಸೈನ್ ಟೆಕ್ನಾಲಜಿ ಅಂತಕ್ಕಂಥ ಖಾಸಗಿ ಸಂಸ್ಥೆ ಈ ಭಾರತ ವಾಯುಪಡೆಯೊಂದಿಗೆ ಸೇರಿ ಈ ಪೆಚೋರಾ ಅಂತಕ್ಕಂಥ ಕ್ಷಿಪಣಿಯನ್ನು ಸಿದ್ಧಪಡಿಸಿದೆ. ಈ ಪೆಚೋರಾ ಕ್ಷಿಪಣಿ ಭೂ ಮೇಲ್ಮೈಯಿಂದ ಗಾಳಿಗೆ ಅಂದ್ರೆ ಆ ವಿಮಾನಗಳಿಗೆ ಅಥವಾ ಬಾಹ್ಯಾಕಾಶದಿಂದ ಬರ್ತಕ್ಕಂಥ ದಾಳಿಯನ್ನು ತಡೆಗಟ್ಟಲಿಕ್ಕೆ ಈ ಮಿಸೈಲ್ಗಳನ್ನು ಯೂಸ್ ಮಾಡಲಾಗ್ತಾ ಇದೆ. ವಾಹನಗಳ ಮೂಲಕ ಇದನ್ನ ಉಡಾಯಿಸಬಹುದು. ಸೌರ ಚಕ್ರಗಳನ್ನು ಊಹಿಸಲು ಇತ್ತೀಚೆಗೆ ಒಂದು ಹೊಸ ವಿಧಾನವನ್ನು ಅಭಿವೃದ್ಧಿಪಡಿಸಿದ ಭಾರತೀಯ ಸಂಸ್ಥೆ ಯಾವುದು? ರೀಸೆಂಟ್ಲಿ ಡೆವಲಪ್ಡ್ ಮೆಥಡ್ ಆಫ್ ಪ್ರೆಡಿಕ್ಟ್ ಸೋಲಾರ್ ಸೈಕಲ್ಗಳನ್ನು ಅಧ್ಯಯನ ಮಾಡತಕ್ಕಂಥ ಒಂದು ಸಂಸ್ಥೆ ಯಾವುದು? IIT ಕಾನ್ಪುರ್, ಅಹಮದಾಬಾದ್, ಮುಂಬೈ, ರೂರ್ಕಿ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ IIT ಕಾನ್ಪುರ್ ಅವರು ಇತ್ತೀಚೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂಲಕ ಸೂರ್ಯನು ಸುತ್ತಲೂ ಕಂಡು ಬರ್ತಕ್ಕಂಥ ಈ ಒಂದು ಬೆಂಕಿಯ ಜ್ವಾಲೆಗಳನ್ನ ಕುರಿತು ಅಧ್ಯಯನ ಮಾಡತಕ್ಕಂಥ ಒಂದು ಟೆಕ್ನಾಲಜಿಯನ್ನ ಈಗ ಅಭಿವೃದ್ಧಿಪಡಿಸಲಾಗಿದ್ದು ಇದರಿಂದ ಸೂರ್ಯನ ಸುತ್ತಲೂ ಪ್ರಭಾವ ವಲಯದಲ್ಲಿ ಕಂಡು ಬರ್ತಕ್ಕಂಥ ಚುಕ್ಕಿಗಳ ಸಂಖ್ಯೆಯ ತೀವ್ರತೆಯನ್ನ, ಅದರ ಉಷ್ಣಾಂಶದ ಪ್ರಮಾಣವನ್ನ, ಅದರ ಕಾಂತೀಯ ಕ್ಷೇತ್ರವನ್ನ ಕುರಿತು ಅಧ್ಯಯನ ಮಾಡತಕ್ಕಂಥ ಒಂದು ಟೆಕ್ನಾಲಜಿಯನ್ನು ಇವರು ಕಂಡುಹಿಡಿದಿದ್ದಾರೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ತೆಹರಿ ಸರೋವರ ಯಾವ ರಾಜ್ಯದಲ್ಲಿದೆ? ತೆಹರಿ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಅಂದ್ರೆ ಉತ್ತರಾಖಂಡದಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ತೆಹರಿ ಅಣೆಕಟ್ಟು ನೋಡ್ರಿ. ಅಕ್ರೋ ಫೆಸ್ಟಿವಲ್ ಸಿಮಿಲನ್ ಇನ್ಫಿಡೆನ್ಸ್ ಇನ್ ಫೈಟ್ ಇನ್ ಫ್ಲೈಟ್ ಚಾಂಪಿಯನ್ಶಿಪ್ ತೆಹರಿ 2026ರಲ್ಲಿ ಇಲ್ಲಿ ಒಂದು ಏನ್ ಮಾಡಿದ್ರು ಅಂದ್ರೆ ಸರೋವರಕ್ಕ ಇಲ್ಲಿ ಒಂದು ಬೋಟಿಂಗ್ ರೇಸ್ ಅನ್ನ ಇಲ್ಲಿ ಕಂಡಕ್ಟ್ ಮಾಡಲಾಗಿತ್ತು. ಸೊ ಇಲ್ಲಿ ಇಬ್ಬರು ಪ್ಯಾರಾಗ್ಲೈಡರ್ಗಳು ಈ ಒಂದು ಪ್ರದೇಶ ಮೇಲೆ ಬಿದ್ದು ಅಪಾಯಕ್ಕೊಳಗಾಗಿದ್ರು. ಹಾಗಾಗಿ ಅವರನ್ನ ತಕ್ಷಣ ರಕ್ಷಣೆ ಮಾಡಲಾಯಿತು. ಭಾಗೀರಥಿ ನದಿಗೆ ಈ ಒಂದು ಸರೋವರವನ್ನ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ಬೋದು. ಪ್ರಮುಖ ಮೂಲಸೌಕರ್ಯ ಯೋಜನೆಗಳ ಮೇಲ್ವಿಚಾರಣೆ ಮಾಡಲು
ಯಾವ ಸಚಿವಾಲಯವು ಪೈಮಾನ ಎಂಬ ಪೋರ್ಟಲ್ ಅನ್ನು ಆರಂಭಿಸಿದೆ? ಇನ್ಫ್ರಾಸ್ಟ್ರಕ್ಚರ್ಗಳ ಮಾನಿಟರಿಂಗ್ ಮಾಡೋ ಸಲುವಾಗಿ ಕೇಂದ್ರ ಸರ್ಕಾರ ಯಾವ ಒಂದು ಪೋರ್ಟಲ್ ಅನ್ನ, ಪೈಮಾನ ಪೋರ್ಟಲ್ ಅನ್ನ ಆರಂಭಿಸಿದೆ? ಯಾವ ಒಂದು ಇಲಾಖೆ ಅಡಿಯಲ್ಲಿ? ಹಣಕಾಸು ಸಚಿವಾಲಯ, ವಸತಿ ಮತ್ತು ನಗರ ವ್ಯವಹಾರ ಸಚಿವಾಲಯ, ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ, ವಿದ್ಯುನ್ಮಾನ ಸಚಿವಾಲಯ. ಸೊ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತಕ್ಕಂಥ ಒಂದು ಇಲಾಖೆ ಅಡಿಯಲ್ಲಿ ಈ ಒಂದು ಪೈಮಾನ ಪೋರ್ಟಲ್ ಅಂತಕ್ಕಂಥ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಇದರ ಮೂಲಕ ಒಂದು ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಮೂಲಭೂತ ಸೌಕರ್ಯಗಳ ನಿರ್ವಹಣೆ, ಮೇಲ್ವಿಚಾರಣೆ ಮತ್ತು ಅದರ ನಿರ್ಮಾಣವನ್ನು ಕುರಿತು ಸೂಪರ್ವಿಷನ್ ಮಾಡ್ತಕ್ಕಂಥ ಒಂದು ಪೋರ್ಟಲ್ ಅಂತ ನಾವು ಇದನ್ನು ಕರಿತೀವಿ. ಎಲ್ಲೆಲ್ಲಿ ಏನೇನು ಡೆವಲಪ್ಮೆಂಟ್ಗಳು ಕೇಂದ್ರ ಯೋಜನೆಯಲ್ಲಿ ಆಗ್ತಾ ಇದ್ದಾವೆ ಅದರ ಸಂಪೂರ್ಣ ಒಂದು ಚಿತ್ರವನ್ನು ಅಪ್ಡೇಟ್ ಆಗಿ ಇಲ್ಲಿ ಮಾಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಅದರ ಡೆವಲಪ್ಮೆಂಟ್ನ ಪ್ರೋಗ್ರೆಸ್ ಅನ್ನ ಟ್ರ್ಯಾಕ್ ಅನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಆದ್ಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ತನ್ನದೇ ಆಗಿರತಕ್ಕಂಥ ಮೊಬೈಲ್ ಆ್ಯಪ್ ಅನ್ನು ಹೊಂದಿದೆ. ಪ್ಲೇಸ್ಟೋರ್ ಅಲ್ಲಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತ ಸರ್ಚ್ ಮಾಡ್ರಿ, ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇದು ಇದೆ, ಲಿಂಕ್ ಇದೆ. ಆ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಇರುತ್ತೆ, ವೀಕ್ಲಿ ಟೆಸ್ಟ್ಗಳು ಇರ್ತವೆ, ಮಾಕ್ ಟೆಸ್ಟ್ಗಳು ಬ್ಯಾಂಕಿಂಗ್, SSC, ರೈಲ್ವೆ, RRB ಗ್ರೂಪ್ ಡಿ, NTPC ಎಲ್ಲ ಒಂದು ಎಕ್ಸಾಮ್ಗಳಿಗೆ ಮಾಕ್ ಟೆಸ್ಟ್ಗಳನ್ನ ನಾವು ಆನ್ಲೈನ್ ಟೆಸ್ಟ್ನಲ್ಲಿ ಕೊಟ್ಟಿದ್ದೀವಿ. ಇದು ಆ್ಯಪ್ ಅಲ್ಲಿ ಹೋಗಿ ನೀವು ಬಿಡಿಸಿದ್ರೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಬಿಡಿಸ್ಬೇಕು. ಅದೇ ನೀವು ಕ್ರೋಮ್ ಅಲ್ಲಿ ಹೋಗಿ ನಿಮ್ಮ ಆ್ಯಪ್ ಅನ್ನ, ನಮ್ದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತ ಮೊಬೈಲ್ ಆ್ಯಪ್ ಅನ್ನು ಓಪನ್ ಮಾಡಿದ್ರೆ ಅಲ್ಲಿ ನಿಮ್ಮ ಪಾಸ್ವರ್ಡ್ ಹಾಕಿದಾಗ ನೇರವಾಗಿ ಇದು ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗ್ತದೆ. ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಸಿಂಬಲ್ ಬರ್ತದೆ. ಸೊ ಅದನ್ನು ನೀವು ಟ್ರಾನ್ಸ್ಲೇಟ್ಗೆ ನೀವು ಹಾಕಿದ್ರೆ ಕನ್ನಡ ಟೆಸ್ಟ್ ಬರಿಬಹುದು. ರೆಕಾರ್ಡೆಡ್ ಲೈವ್ ಕೋರ್ಸ್ಗಳಿದಾವೆ, ಡೈಲಿ ಸ್ಟಡಿ ಮೆಟೀರಿಯಲ್ಗಳನ್ನು ಕೊಡ್ತಾರೆ, ಬುಕ್ಸ್ಗಳು PDF ಅಂತ ಡೌನ್ಲೋಡ್ ಮಾಡ್ಕೋಬಹುದು, ಹಲವಾರು ವಿಷಯಗಳ ಕ್ವಿಜ್ಗಳಿದಾವೆ. ಸೊ ಇದರ ಕಂಪ್ಲೀಟ್ ಒಂದು ಕಂಟೆಂಟ್ನ ನೀವು ಫ್ರೀಯಾಗಿ ಯೂಸ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಆನ್ಲೈನ್ ಟೆಸ್ಟ್ ಬೇಕು ಅಂತಂದ್ರೆ ಇದು ಅತ್ಯಂತ ಕಡಿಮೆ, ಇಂಡಿಯಾದಲ್ಲೇ 80% ಡಿಸ್ಕೌಂಟ್ ಅಲ್ಲಿ ನಾವು ಇದನ್ನು ಕೊಡ್ತಾ ಇದ್ದೀವಿ ನಿಮಗೆ. ಸೊ 50% ಇತ್ತು, ಈಗ ಮತ್ತೆ ಅದನ್ನು 80%ಗೆ ಮಾಡಿದ್ದೀವಿ. ಸೊ 249 rupees ಇದೆ, 199 rupees ಇದೆ, ಬರೀ ಜಸ್ಟ್ 99 rupees ಇದೆ. ಬ್ಯಾಂಕಿಂಗ್ ಕ್ವಶನ್ ಪೇಪರು, ಯಾರು ರೈಲ್ವೆ ಗ್ರೂಪ್ ಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರಿ, ಜಸ್ಟ್ 199 ಪೇ ಮಾಡಿದ್ರೆ ಇಲ್ಲಿ ಕೆಳಗೆ ಲಿಂಕ್ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ಟೆಸ್ಟ್ ಅನ್ನು ನೀವು ಪರ್ಚೇಸ್ ಮಾಡಬಹುದು. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಇದರೆಲ್ಲ PDF ನಾವು ಟೆಲಿಗ್ರಾಮ್ ಗ್ರೂಪಿಗೆ ಶೇರ್ ಮಾಡ್ತೀವಿ. ಸೊ ಟೆಲಿಗ್ರಾಮ್ ಗ್ರೂಪ್ಗೆ ತಾವೆಲ್ಲ ಜಾಯ್ನ್ ಆಗಿ ಆಫ್ಲೈನ್ ಬ್ಯಾಚ್ಗೆ ಬೇಕು ಅಂತಂದ್ರೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿಗೆ ಬಂದು ನೀವು ಬಿಜಾಪುರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಎದುರಿಗೆ ಇದೆ ನಮ್ಮ ಸಂಸ್ಥೆ ಇದೆ, ಭೇಟಿ ಕೊಡಿ. ಫುಲ್ ಫರ್ನಿಶ್ಡ್ ಆಗಿರತಕ್ಕಂಥ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆಯಿರಿ. ಓಕೆ, ಥ್ಯಾಂಕ್ ಯು.